ಕರದಂಟಿಗೆ ಹೆಸರು ಬಂದಿರೋದೇ ಇಲ್ಲಿಂದ ಸರ್. ಇದು ಕರೆದಿರೋ ಅಂಟು, ಕರದಂಟು, ಈ ತರ ಹೆಸರು ಬಂದಿರೋದು. ಏನು ಶುಗರ್ ಇರಲ್ಲ, ಇದ್ರ ಪ್ಯೂರ್ ಬೆಲ್ಲ ಇರುತ್ತೆ, ಮತ್ತೆ ಏನು ಪ್ರಿಸರ್ವೇಟಿವ್ ಹಾಕಲ್ಲ, ಕಲರ್ ಹಾಕಲ್ಲ, ಮತ್ತೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನು ಇರಲ್ಲ. ಇದು ಏನಿದೆ ಪೂರಾ ಪ್ಯೂರ್ ನ್ಯಾಚುರಲ್ ಟೇಸ್ಟ್ ಸರ್ ಇದು. ಓಕೆ, ಹೊಡೆದ್ರೆ ಸ್ವಲ್ಪ ಚೂ ಮಾಡಿ ತಿನ್ಬೇಕು ಇದನ್ನಂತೂ. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೇವೆ ಅಂದ್ರೆ ಗೋಕಾಕ್ ಗೈಸ್. ಗೋಕಾಕ್ ಅಂದ್ರೆ ಸುಮಾರು ಜನಕ್ಕೆ ಕಂಡಿಡ್ದಿರ್ತೀರ ಏನಕ್ಕಂತ. ಗೋಕಾಕ್ ಫೇಮಸ್ ಕರದಂಟು ಟ್ರೈ ಮಾಡಕ್ಕೆ ಬಂದಿದ್ದೀನಿ. ಆಲ್ ಓವರ್ ಕರ್ನಾಟಕ ಟ್ರೈ ಮಾಡಬೇಕಾದ್ರೆ ಒಂದು 3 ಜಿಲ್ಲೆಗಳಲ್ಲಿ ಫೇಮಸ್ ಆಗಿರುವಂಥ ಸ್ವೀಟ್ ಐಟಮ್ನ ಟ್ರೈ ಮಾಡಿದ್ದೀನಿ. ಯಾವುದಾದಂದ್ರೆ ಬೆಳಗಾವಿ ಕುಂದ ಟೇಸ್ಟ್ ಮಾಡಿದ್ದೀನಿ, ಬಳ್ಳಾರಿ ಸೈಕಲ್ ಕೋವಾ ಟೇಸ್ಟ್ ಮಾಡಿದ್ದೀನಿ, ನಂತರ ಧಾರವಾಡ ಪೇಡ ಟೇಸ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಅಲ್ಲೇ ಹೋಗಿ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿರುವಂಥ ಒಂದು ಸ್ಪಾಟು. ಈ ಒಂದು ಜಾಗ ಮಿಸ್ ಆಗಿದ್ದು, ಸೊ ಈಗ ಪ್ಲಾನ್ ಮಾಡ್ಕೊಂಡು ಬಂದಿರುವಂಥ ಒಂದು ಜಾಗನೇ ಗೋಕಾಕ್ ಓಲ್ಡ್ ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲಿ ಇರುವಂಥ ಸದಾನಂದ್ ಸ್ವೀಟ್ಸ್ ಗೈಸ್. 1972 ಅಂದ್ರೆ 10, 20, 52 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಿರುವಂಥ ಒಂದು ಜಾಗ. ಫ್ರಂಟ್ ಅಲ್ಲಿ ಸ್ವೀಟ್ ಸ್ಟಾಲು. ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಒಂದು ದಿವಸಕ್ಕೆ ಕನಿಷ್ಠ ಅಂದ್ರೂ 3,000 ರಿಂದ 4,000 kg ಕರದಣ್ಣ ಇಲ್ಲಿ ತಯಾರಿ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಲೋಕಲಿ ಕೇಳಿದಾಗ ಸುಮಾರು ಜನ ಸಜೆಸ್ಟ್ ಮಾಡಿರುವಂತ ಒಂದು ಸ್ಪಾಟ್ ಇದು. ಸೊ ಮೈನ್ ಆಗಿ ಅದಕ್ಕೋಸ್ಕರ ಬಂದಿದ್ದೀನಿ. ಪ್ರೊಡಕ್ಷನ್ ಆಲ್ರೆಡಿ ಮೇಲ್ಗಡೆ ಸ್ಟಾರ್ಟ್ ಮಾಡಿದ್ದಾರೆ. ಹೋಗೋಣ, ಫ್ರೆಶ್ ಆಗಿ ಕರದಂಟು ಹೇಗೆ ಮಾಡ್ತಾರಲ್ಲ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್, ಶೇರ್, ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಉದಯ್ ಶಂಕರ್ ದೇವರಮಣಿ. ಓಕೆ, ಸದಾನಂದ್ ಸ್ವೀಟ್ಸ್. ಹಾ, ಗೋಕಾಕ್ ಅಂದ್ರೆ ಕರದಂಟ್ ಫೇಮಸ್. ಯಾವಾಗ ಶುರು ಆಯ್ತು ಸದಾನಂದ್ ಸ್ವೀಟ್ಸ್? ಯಾವಾಗ ಶುರು ಆಯ್ತು ಸರ್? ಇದು ಸ್ಟಾರ್ಟ್ ಮಾಡಿ ಒಂದು 45 ರಿಂದ 50 ವರ್ಷ ಆಯ್ತು ಸರ್. ಓಕೆ, ಈ ಎಲ್ಲಾರು ಕರದಂಟ್ ಮಾಡ್ತಾರೆ, ಕಾಂಪಿಟೇಟರ್ಸ್ ಭಾಳ ಅದಾರ. ಆದ್ರೆ ಇದರಲ್ಲಿ ಏನು ಒಂದು ಇಂಗ್ರೀಡಿಯೆಂಟ್ಸ್ ಅತ್ತು ಮಾಡೋ ಪದ್ಧತಿ ಏನಿದೆಲ್ಲ ನಮ್ಮಂಗ ಯಾರ್ದು ಬರಲ್ಲ ಸರ್. ಓಕೆ, ಯಾಕಂದ್ರೆ ಇದ್ರಲ್ಲಿ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ. ರಾ ಮಟೀರಿಯಲ್ ಎಲ್ಲ ಆರ್ಗ್ಯಾನಿಕ್ ಇರುತ್ತೆ. ಓಕೆ, ಎಲ್ಲಾ ಪ್ಯೂರ್ ತುಪ್ಪದಲ್ಲೇನೆ ತಯಾರಾಗೋದು. ಇದ್ರ ಜೊತೆಗೆ ಅಂಟಿನ ಉಂಡೆ ಅಂತ ತಯಾರು ಮಾಡ್ತೀವಿ. ಏನದು? ಅಂಟಿನ ಉಂಡೆ. ಅಂಟಿನ ಉಂಡೆ. ಅಂಟಿನ ಉಂಡೆ ಅಂದ್ರೆ ಇದು ಬಾಣಂತಿಯರಿಗೆ, ಓಕೆ, ಪ್ರೆಗ್ನೆಂಟ್ ವುಮನ್, ಸ್ಪೋರ್ಟ್ಸ್ಮನ್, ಚಿಕ್ಕ ಮಕ್ಕಳಿಗೆ ಎಲ್ಲಾ ಭಾಳ ಅನುಕೂಲ ರೀ. ಇದ್ರ ಜೊತೆಗೆ ಮತ್ತೆ ನಾವು ಇದನ್ನು ತಯಾರು ಮಾಡ್ತೀವಿ. ಅದೇ ಸ್ಪೆಷಲ್ ಲಡ್ಗಿ ಲಾಡು ಅಂತೀವಿ. ಲಡ್ಗಿ ಲಾಡು. ಲಡ್ಗಿ ಲಾಡು. ಓಕೆ, ಈಗ ನೀವು ಬುಂದಿ ಲಾಡು ಮಾಡ್ತಿರಲ್ಲ, ಬುಂದಿಯಲ್ಲಿ ಸಕ್ಕರೆ ಮಿಕ್ಸ್ ಇರುತ್ತೆ. ಓಕೆ, ಇದು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ್ದು. ಓಕೆ, ಇದರಲ್ಲಿ ಬೆಲ್ಲದ ಪ್ರಮಾಣ ಕಡಿಮೆ ಇರುತ್ತೆ. ಪಿಸ್ತಾ, ಬಾದಾಮ, ಕಾಜು ಎಲ್ಲ ಮಿಕ್ಸ್ ಇರುತ್ತೆ ಸರ್. ಇದು ತಿನ್ಲಿಕ್ಕೆ ಬಹಳ ಒಳ್ಳೇದಿರುತ್ತೆ ಇದು. ಓಕೆ, ಸೊ ಇದು ಸ್ಪೆಷಲ್ ನಿಮ್ಮಲ್ಲಿ? ಸ್ಪೆಷಲ್. ಓಕೆ, ಮುಂದೆ ಯಾವ್ದು ಬಂದು ಇಲ್ಲಿ ನಮ್ಮಲ್ಲಿ ಈ ರೀತಿ 500 ಗ್ರಾಮ್ ಪ್ಯಾಕ್ ಬರುತ್ತೆ ಸರ್. ಇದನ್ನ ನಾವು ಆನ್ಲೈನ್ ದಲ್ಲಿ ಕಳಿಸ್ಕೊಡ್ತೀವಿ. ಓಕೆ, ಆನ್ಲೈನ್ ದಲ್ಲಿ ಕಳಿಸ್ಕೊಡ್ತೀವಿ. ನೀವು ಆನ್ಲೈನ್ ದಲ್ಲಿ sadaanandsweets.com ದಲ್ಲಿ ಆರ್ಡರ್ ಮಾಡಬಹುದು. ಓಕೆ, ಮುಂದೆ ಇದೊಂದು ಪಂಜರೆ ತಯಾರು ಮಾಡ್ತೀವಿ ಸರ್. ಇದು ಪ್ರೆಗ್ನೆಂಟ್ ವುಮನ್. ಇದರಲ್ಲಿ ಮೇಜರ್ ಬಂದು ಡಿಂಕ್ ಇರುತ್ತೆ ಸರ್. ಏನಿರುತ್ತೆ ಸರ್? ಅಂಟು. ಅಂಟು 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 ಅಂದ್ರೆ ಈ ರೀತಿ ಇರುತ್ತೆ. ಇಲ್ಲಿ ಕೊಡಿತಾನೆ ಈ ರೀತಿ ಅಂಟು ಬರ್ತೀವಿ ನೋಡಿ ಸರ್. ಓಕೆ, ಇದು ಗಿಡದಲ್ಲಿ ಬೆಳೆಯುತ್ತೆ ಇದು. ಓಕೆ, ನೋಡಿ, ಇದನ್ನು ಗೀದಲ್ಲಿ ನಾವು ಫ್ರೈ ಮಾಡಬೇಕು. ಓಕೆ, ಗೀದಲ್ಲಿ ಫ್ರೈ ಮಾಡಿದ್ರೆ ಪ್ರತಿಯೊಂದು ಐಟಮ್ ದಲ್ಲಿ ಇರುತ್ತೆ ಇದು ಅಂಟು. ಇದರಲ್ಲಿ ಇರುತ್ತೆ, ಪಂಜರಲ್ಲಿ ಇರುತ್ತೆ. ಓಕೆ, ಈ ತುಪ್ಪ ಒಂದ್ ಬಿಟ್ರೆ ಬೇರೆ ಏನು ಯೂಸ್ ಮಾಡಲ್ಲ ಸರ್. ತುಪ್ಪ ಸಹಿತ ನಾವು ಎಲ್ಲ ಇಲ್ಲೇ ಬೆಣ್ಣೆ ಇದನ್ನ ಮಾಡಿ ಇಲ್ಲೇ ತಯಾರು ಮಾಡ್ತೀವಿ. ನಮ್ಮಂಗ ಕ್ವಾಲಿಟಿ ಯಾರ್ದು ಆಗೋದಿಲ್ಲ. ಓಕೆ, ಹೆಲ್ತಿ ಇಂಗ್ರೀಡಿಯೆಂಟ್ಸ್, ಹೆಲ್ತಿ ಆಗಿರೋದೇ ಯೂಸ್ ಮಾಡ್ತಾ ಇದ್ರೆ ಪ್ರತಿಯೊಂದು ಇರೋದು. ಮತ್ತೆ ಪ್ರತಿಯೊಬ್ಬರಿಗೆ ಇದೆಲ್ಲ ವಿಟಮಿನ್ಸ್ ಎಲ್ಲಾ ಟೈಪ್ ಇರುತ್ತೆ ಸರ್. ಶುರು ಮಾಡಿದ್ಯಾರು ಸರ್ ಇದು ಸದಾನಂದ್ ಸ್ವೀಟ್? ಶುರು ಮಾಡಿದ್ದು ನಮ್ಮ ತಂದೆಯವರು ಶಂಕರ್ ರಂಗಪ್ಪ ದೇವ್ರ ಅವ್ರು ಮಾಡಿದ್ರು. ಎಷ್ಟನೇ ಇಸ್ವಿಲಿ? 1972ರಲ್ಲಿ. 72ರಲ್ಲಿ ಶುರು ಮಾಡಿದ್ದು. ಓಕೆ, ಬರೀ ಕರದಂಟ್ ಅಂತ ಶುರು ಮಾಡಿದ್ದ ಇದು? ಇಲ್ಲ, ಮೊದಲು ಇದೊಂದು ಸಣ್ಣದೊಂದು ಹೋಟೆಲ್ ಇತ್ತು ಸರ್. ನೀವು ಹೋಟೆಲ್ ನೋಡ್ತಿರಲ್ಲ, ತಟ್ಟಿ ಅಂಗಡಿ ಅಂತ ನೋಡ್ರಲ್ಲ, ಆ ರೀತಿಯಿಂದ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಹಂಗ ಜನರೇಷನ್ ಆದಂಗ ಎಲ್ಲದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಈಗೆಲ್ಲ ಮಷಿನರಿ ಮೇಲೆ ತಯಾರು ಮಾಡ್ತೀವಿ ಸರ್. ಓಕೆ, ಚಿಕ್ಕ ಅಂಗಡಿ ಶುರು ಮಾಡಿದ್ರಿ, ನಂತರ ಕರದಂಟೆ ಮಾಡ್ಕೊ ಬಂದಿದ್ದ ಅಥವಾ ನಂತರ ಹೋಟೆಲ್ ಇತ್ತು. ಹೋಟೆಲ್ ಅಲ್ಲಿ ಲೇಬರ್ ಪ್ರಾಬ್ಲಮ್ ಭಾಳ ಆಗ್ತಾ ಇತ್ತು. ಅದ್ರ ಬ್ಯಾಡ್ ಅಂತೇಳಿ ಎಲ್ಲ ಸ್ವೀಟ್ ಸೆಕ್ಷನ್ ಒಂದೇ ಮಾಡ್ಬೇಕಲ್ಲ, ಎರಡು ಮೇಂಟೆನೆನ್ಸ್ ಆಗಲ್ಲ. ಓಕೆ, ಕ್ವಾಲಿಟಿ ಕಂಟ್ರೋಲ್ ಆಗಲ್ಲ. ಅದರ ಸಲುವಾಗಿ ಇದನ್ನ ಮಾಡಿದ್ವಿ ಸರ್. ಓಕೆ, ನಿಮ್ದು ಸಪ್ಲೈ ಎಲ್ಲ ಯಾವ ತರ ಸರ್? ಬರೀ ಸ್ಟೋರ್ಗೆ? ಸ್ಟೋರ್ ನಾನು ಫ್ರಾಂಚೈಸಿ 9 ಫ್ರಾಂಚೈಸಿ ಇದೆ ಸರ್. ಓಕೆ, ಎಲ್ಲಿ? 10 1 ನಂಬರ್ 4
ಯರಗಟ್ಟಿ ರೋಡ್. ಇಲ್ಲ ಗೋಕಾಕಲ್ಲೇ ಇದೆಯಾ? ಗೋಕಾಕದಲ್ಲೇ, ಇಲ್ಲಿ ಫಾಲ್ಸ್ ರೋಡಲ್ಲಿ ಇದೆ. ಓಕೆ. ಇಲ್ಲಿ ಕೋರ್ಟ್ ಸರ್ಕಲ್ ಇದೆ. ಟೋಟಲ್ 10 ಬ್ರಾಂಚ್ ಆಗುತ್ತೆ. ಎಲ್ಲ ಪೂರ್ತಿ ಗೋಕಾಕಲ್ಲೇ ಇರೋದು? ಗೋಕಾಕದಲ್ಲೇ ಇದೆ. ಕೊಲ್ಹಾಪುರದಲ್ಲಿ ಒಂದಿದೆ, ಬೆಂಗಳೂರಲ್ಲಿ 2 ಅದಾವೆ. ಓಕೆ. ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಕಡೆ ಎಲ್ಲ ಟೆಸ್ಟ್ ಮಾಡ್ಬೇಕಂದ್ರೆ ಬೆಂಗಳೂರು ಕಡೆ ಎಲ್ಲ ನೀವು ಡಿಮಾರ್ಟ್ದಲ್ಲಿ ಹೋಗಿ, ಅಮೆಜಾನ್, ಫ್ಲಿಪ್ಕಾರ್ಟ್, ಸೊ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು. ಇದೆಲ್ಲ ಅಲ್ಲದೆ ನನ್ನ ಓನ್ ವೆಬ್ಸೈಟ್ ಇದೆ. ಓಕೆ. ಅಲ್ಲಿ ನೀವು ಆರ್ಡರ್ ಮಾಡಬಹುದು. ಡನ್. 2 or 3 days ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ ಸರ್. ಓಕೆ. ಒಟ್ಟು ಎಷ್ಟು ಐಟಮ್ ಹೋಗುತ್ತೆ ಸರ್ ಒಂದು ಕರ್ದನ್ ರೆಡಿ ಆಗಕ್ಕೆ? ಇಂಗ್ರೀಡಿಯೆಂಟ್ಸ್ 48 ಐಟಮ್ ಬರ್ತೀವಿ ಸರ್. 48 ಐಟಮ್. ಓಕೆ. ಅವನ್ನೆಲ್ಲ ಹಾಕ್ಲೇಬೇಕು. ಒಂದು ಐಟಮ್ ಮಿಸ್ ಮಾಡಲ್ಲ. ನಿಮ್ ಕಡೆ ಬರೀ ಕೊಬ್ಬರಿ ಇಲ್ಲ ಅಂದ್ರೆ ಕದನ್ ತಯಾರಾಗಲ್ಲ. ಓಕೆ. ಒಂದ್ ತುಪ್ಪ ಇಲ್ಲ ಅಂದ್ರೆ ಕದನ್ ತಯಾರಾಗಲ್ಲ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು. ಓಕೆ. ಸೊ ಪ್ರತಿಯೊಂದು ಇದ್ದು ಮಾಡೋದೇ ಇದು. ಎಲ್ಲಾ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ಬರೀ ನಾನು ಕದನ್ ಮಾಡ್ತೇನೆ ಅಂತ ಬೆಲ್ಲ ಕೊಬ್ಬರಿ ಹಾಕಿ ಅದನ್ನ ಪಾಕ್ ಮಾಡಿ ಹಾಕಿದ್ರೆ ಕದನ್ ಆಗಲ್ಲ ಸರ್. ಓಕೆ. ಈಗೆಲ್ಲ ಉಳ್ಕಿದಾರಲ್ಲ ಹಾಗೆ ಮಾಡೋದು. ಬೆಲ್ಲ ತರೋದು, ಅದನ್ನ ಪಾಕ್ ಮಾಡೋದು, ಕೊಬ್ಬರಿ ಕಾಜು ಹಾಕಿ ಕದನ್ ಕೊಟ್ಟು ಬಿಡೋದು. ತಿನ್ಲಿಕ್ಕೆ ಟೇಸ್ಟ್ ಬೇಕಲ್ಲ ಸರ್. ಸೊ ಆತರ ಹಿಂಗ್ ಮಾಡ್ಕೊಟ್ಬಿಡ್ತಾರೆ. ಆ ರೀತಿ ನಾವು ಮಾಡಲ್ಲ ಸರ್. ಪಾರಂಪರಿಕವಾಗಿ ಏನ್ ಬಂದಿದೆಲ್ಲ ಅದೇ ಪ್ರೊಸೆಸ್ ಈಗಾದ್ರೂ ಅದನ್ನೇ ಮಾಡ್ತೀವಿ ಸರ್. ಪ್ರತಿಯೊಂದು ಇಲ್ಲೇ ತಯಾರಿ ಮಾಡೋದಾ? ಎಲ್ಲ ಇಲ್ಲೇ ಮಾಡೋದು ಸರ್. ಯಾವ್ದು ಹೊರಗಡೆ ಯಾವ್ದು ತರಲ್ಲ. ಎಲ್ಲ ಓನ್ ಪ್ರೊಡಕ್ಷನ್. ಖಾರ ಆಯ್ತು, ಇವು ಖಾರ ನೋಡಿ ಸರ್, ಮಹಾರಾಜ ಖಾರ ಅಂತೀವಿ ಇದು. ಓಕೆ. ಇಲ್ಲೇ ಪ್ರಿಪೇರ್ ಮಾಡಿ ಇಲ್ಲೇ ಪ್ಯಾಕಿಂಗ್ ಎಲ್ಲ ಪ್ರತಿಯೊಂದು ಇಲ್ಲೇ ಪ್ಯಾಕಿಂಗ್ ಮಾಡ್ತೀವಿ. ಇದು ಕಚ್ಚಾ ಅವಲಕ್ಕಿ ಅಂತ ಬರುತ್ತೆ. ಮುಂದೆ ಸ್ಪೆಷಲ್ ಚೂಡ ಅಂತ ಬರುತ್ತೆ. ಓಕೆ. ಮುಂದೆ ಕೆಲವೊಂದು ನಾವು ಓನ್ ಚಟ್ನಿ ತಯಾರು ಮಾಡ್ತೀವಿ. ಇದು ಲಸನ್ ಚಟ್ನಿ ಅಂತ ಬರುತ್ತೆ. ನಮ್ಗಿನ್ಸ್ ಖಾರ ಬರುತ್ತೆ. ಇವೆಲ್ಲ ಆನ್ಲೈನ್ ದಲ್ಲಿ ಅವೈಲೇಬಲ್ ಇದೆ ಸರ್. ಓಕೆ. ನೀವು 2 or 3 days ಅಲ್ಲಿ ಇದು ಮಾಡ್ತೀವಿ. ಇದು ಹೋಮ್ ಪ್ರಾಡಕ್ಟ್ ನೋಡಿ ಸರ್. ಚಿಲ್ಲಿ ಇದಕ್ಕೆ ಬರುತ್ತೆ, ಬೆಳ್ಳುಳ್ಳಿ ಖಾರ ಅಂತ ಬರುತ್ತೆ ಸರ್. ಸೊ ಇವಾಗ ನಿಮ್ಮ ವೆಬ್ಸೈಟ್ ಅಲ್ಲೂ ಕೂಡ ಆರ್ಡರ್ ಮಾಡ್ಕೋಬಹುದು ಬೇಕಿದ್ರೆ. ನಮ್ಮಲ್ಲಿ 2 ವೆಬ್ಸೈಟ್ ಇದಾವೆ. ಒಂದು ಗೋಕಾಕ್ ಕರ್ದಂಟ್ ಅಂತಿದೆ. ಓಕೆ. ಒಂದು ಸಾಧಾರಣ ಸ್ವೀಟ್ಸ್ ಸಿಗುತ್ತೆ. ಸೊ ಈ ಎಲ್ಲಾ ಪ್ರಾಡಕ್ಟ್ಸ್ ಸಿಗುತ್ತಾ? ಬರೀ ಸ್ವೀಟ್ಸ್ ಮಾತ್ರನಾ? ಎಲ್ಲಾ ಪ್ರಾಡಕ್ಟ್ಸ್ ಸಿಗುತ್ತೆ ಅದರಲ್ಲೇ ಸಿಗುತ್ತೆ. ಅಂದ್ರೆ ಡ್ಯೂರಾಬಿಲಿಟಿ ಕೊರಿಯರ್ದಲ್ಲಿ ಯಾವ್ದು ಇರುತ್ತಲ್ಲ ಅವನ್ನೆಲ್ಲ ಹಾಕಿರ್ತೀವಿ. ಎಲ್ಲ ಹಾಕಿರ್ತೀರಾ? ಇಂಟರ್ ಕರ್ನಾಟಕನ ಅಥವಾ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು? ಆಲ್ ಓವರ್ ವರ್ಲ್ಡ್ ಸರ್. ನಾನು ಫಾರಿನ್ ದಲ್ಲಿ ಸಹಿತ ಇದೆ. ಓಕೆ. ಮುಂದೆ ಡಿಸ್ಟ್ರಿಬ್ಯೂಟರ್ ಅದಾರೆ. ಇಲ್ಲಾಂದ್ರೆ ಒಂದು 250 ಜನ ಡಿಸ್ಟ್ರಿಬ್ಯೂಟರ್ ಅದಾರೆ. ಓಕೆ. ಮುಂದೆ ಫ್ರಾಂಚೈಸಿ ಇದಾವೆ, ಆನ್ಲೈನ್ ಸ್ಟೋರ್ ಇದೆ. ಎಲ್ಲಾನು ನಿಮ್ಗೆ ಬೇಕಂದ್ರೆ ಕ್ವಿಕ್ ಆಗಿ ಸಿಗಬೇಕು. ಆ ರೀತಿ ಎಲ್ಲ ಚೇಂಜ್ ಮಾಡಿದೀವಿ ಸರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸದಾ ಅಂತ. ಓಕೆ. ಅಂಡ್ ಇವಾಗ ಪ್ರೊಡಕ್ಷನ್ ಯೂನಿಟ್ ಬಂದಿದೀವಿ. ಸೊ ಈಗ ಏನ್ ನಡೀತಿದೆ? ಈಗ ಕರ್ದಂಟ್ ರೆಡಿ ಆಗ್ತಾ ಇದೆ ರೀ. ಓಕೆ. ಆಮೇಲೆ ಇಲ್ಲೆಲ್ಲ ನಾವು ಕರ್ದಂಟ್ಗೆ ಏನೇನೆಲ್ಲ ರಾ ಮಟೀರಿಯಲ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಈಗ. ಓಕೆ. ಸೊ ಇಲ್ಲಿ ಅಂಟಿದೆ. ಇದೇ ಮೇಯ್ನಾ? ಇದೇ ಮೇನ್ ಸರ್. ಇದೇ ತುಪ್ಪದಲ್ಲಿ ಎಲ್ಲ ಫ್ರೈ ಮಾಡಿ ಅಂಟಿಟ್ಕೊಂಡಿರ್ತೀವಿ. ಓಕೆ. ಕರ್ದಂಟ್ಗೆ ಹೆಸರು ಬಂದಿರೋದೇ ಇಲ್ಲಿಂದ ಸರ್. ಇದು ಕರೆದಿರೋ ಅಂಟು, ಕರ್ದಂಟು, ಈ ತರ ಹೆಸರು ಬಂದಿರೋದು. ಅಂಟ್ ಅಂದ್ರೆ ಏನು ಸರ್? ಅದು ಅಂಟ ಸರ್ ಇದು ನ್ಯಾಚುರಲ್ ಇರುತ್ತೆ, ಗಿಡದಲ್ಲಿ ಬೆಳೆದಿರುತ್ತೆ. ಅದನ್ನ ತೆಗೆದು ಅದನ್ನೇ ಎಲ್ಲ ಪ್ರೊಸೆಸ್ ಮಾಡಿ ಅದು ನಾವು ಎಡಿಬಲ್ ಆಗಿ ಯೂಸ್ ಮಾಡ್ತೀವಿ, ತಿನ್ನೋದಕ್ಕೆ ಯೂಸ್ ಮಾಡ್ಬೋದು. ಅದನ್ನ ಫ್ರೈ ಮಾಡಿ ಇಟ್ಕೋತೀರಾ? ಫ್ರೈ ಮಾಡಿ ಇಟ್ಕೋತೀವಿ ತುಪ್ಪದಲ್ಲಿ, ಪ್ಯೂರ್ ತುಪ್ಪದಲ್ಲಿ ನಾವು ಫ್ರೈ ಮಾಡಿ ಇಟ್ಕೋತೀವಿ. ಓಕೆ. ಒಂದ್ ಇವಾಗ ಕರ್ದಂಟ್ ಮಾಡಕ್ಕೆ ಹೇಳಿದ್ರು ನನಗೆ ಆಲ್ಮೋಸ್ಟ್ 45 ಐಟಮ್ಸ್ ಎಷ್ಟು ಹೇಳಿದ್ರು? 45 ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಈಗ ಯಾವ್ದಾವ್ದು ಇಟ್ಟಿದ್ದೀರಾ ಇಲ್ಲಿ? ಈಗ ಇಲ್ಲಿ ಅಂಟಿದೆ, ಆಮೇಲೆ ಕೊಬ್ಬರಿ ಇದೆ. ಕೊಬ್ಬರಿ ರೋಸ್ಟೆಡ್? ರೋಸ್ಟೆಡ್. ಆಮೇಲೆ ಬೆಲ್ಲ ಹಾಕಿದೀವಿ. ಇಲ್ಲಿ ಆಲ್ರೆಡಿ ಬೆಲ್ಲ ಇದೆ. ಆಮೇಲೆ ಇನ್ನೇನು ಉಳ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ಲ, ಅದೆಲ್ಲ ಇದ್ರೊಳಗಡೆ ಇದೆ. ಸೊ ಇದೇ ಎಲ್ಲ ಡ್ರೈ ಫ್ರೂಟ್ ಮಿಕ್ಸ್ ಮತ್ತು ಮ್ಯಾಕ್ಸಿಮಮ್ ಇಂಗ್ರೀಡಿಯೆಂಟ್ಸ್ ಇರೋದೆಲ್ಲ ಇದ್ರೊಳಗಡೆನೆ ಇರೋದು. ಓಕೆ. ಓಕೆ. ಇದು ಡ್ರೈ ಫ್ರೂಟ್ಸ್ ಮಿಕ್ಸ್ ಇದೆ ಇದರಲ್ಲಿ? ಎಸ್ ಸರ್. ಓಕೆ. ಅಂಡ್ ಒಂದು ಯೂನಿಟ್ಗೆ ಎಷ್ಟು ಮಾಡ್ತೀರಾ ನಾವು? ಪರ್ ಡೇ ಈಗ ನೋಡಿ ಸರ್, ಒಂದು 4000 kgs, 3500 kgs ಈ ತರ ರೆಡಿ ಆಗುತ್ತೆ ಒಂದ್ ದಿನಕ್ಕೆ. ಸೊ ನಾವು ಟ್ರಿಪ್ ವೈಸ್ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ನಾವು ಒಂದ್ಸಲ ಏನಾದ್ರು ಮಾಡಿದ್ರೆ ಒಂದು 400 kgs, 450 kgs ಈ ತರ ನಮ್ದು ಒಂದು ಬ್ಯಾಚ್ ಬರುತ್ತೆ. ಓಕೆ. ಟೈಮ್ ಡ್ಯೂರೇಷನ್ ಎಷ್ಟೊತ್ತಾಗುತ್ತೆ? ಟೈಮ್ ಡ್ಯೂರೇಷನ್ ಒಂದ್ ಬ್ಯಾಚ್ ಬರ್ಬೇಕಂದ್ರೆ ಸರ್ ಅಟ್ಲೀಸ್ಟ್ 1 hour to 1 hour 15 minutes 20 minutes ಈ ತರ ಆಗುತ್ತೆ. ಅಷ್ಟೊತ್ತಾಗುತ್ತೆ. ಸೊ ಮೇನ್ ಬೆಲ್ಲ ಸ್ವಲ್ಪ ಡಿಸಾಲ್ವ್ ಆಗಬೇಕು. ಮೇನ್ ಬೆಲ್ಲ ಡಿಸಾಲ್ವ್ ಆಗಬೇಕು. ಅದೇ ಟೈಮ್ ತಗೊಳುತ್ತೆ ಸರ್. ಅದೇ ಟೈಮ್ ತಗೊಳ್ಳೋದು. ಹೌದು. ಓಕೆ. ಇವಾಗ ಇದು ಮಾಡಿದ ಕೂಡಲೇ ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಪ್ರೋಸೆಸ್ ಸರ್, ಇದನ್ನ ನಾವು ಏನ್ ಮಾಡ್ಕೋತೀವಿ, ಎಲ್ಲ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಕೊಂಡು ಬೆಲ್ಲದಲ್ಲಿ ಅದನ್ನ ನಾವು ಮೋಲ್ಡ್ ಅಲ್ಲಿ ಹಾಕಿ ಮೋಲ್ಡ್ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೋತೀವಿ. ಓಕೆ. ಸೊ ಮೋಲ್ಡ್ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ನಾವು 1 day ಅದು ಹಾಗೆ ಬಿಡಬೇಕು. ಅದು ಆರಿ ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ನಾವು ಅದನ್ನ ಕಟಿಂಗ್ ಗೆ ಪ್ರೊಸೆಸ್ ಮಾಡ್ತೀವಿ. ಓಕೆ. ಮಾಡ್ತಾ ಇದ್ದಾರೆ ಈಗ? ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು ಕರ್ದಂಟ್ ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಓ. ಇದರಲ್ಲೇ ಅಂಟು ಇರುತ್ತಾ ಅಥವಾ ಬರೀ ಡ್ರೈ ಫ್ರೂಟ್ಸ್? ಇಲ್ಲ, ಇದ್ರೊಳಗಡೆ ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಇರುತ್ತೆ.
ಸೊ ಈಗ ಎಷ್ಟೊತ್ತು ಮಿಕ್ಸಿಂಗ್ ಇದು? ಒಂದು 5-10 ಮಿನಿಟ್ಸ್ ಅಲ್ಲಿ ರೆಡಿ ಆಗಿಬಿಡುತ್ತೆ ಇನ್ನೇನು. ಹಾ ಹಾ ಹಾ. ಈಗ ಕಾಯಿ ತುರಿ, ಇದು ಕೊಬ್ಬರಿ. ಈಗ ಹಾಕ್ತಿರೋದು ಕೊಬ್ಬರಿ ಹಾಕ್ತಾ ಇದ್ದೀವಿ. ಆಮೇಲೆ ನಮಗ ಏನೇನ್ ಕರ್ದಂಡಿಗೆ ಸ್ಪೈಸಸ್ ಬೇಕಲ್ಲ ಅದೆಲ್ಲ ಕೊಬ್ಬರಿ ಒಳಗಡೆನೆ ಮಿಕ್ಸ್ ಇರುತ್ತೆ, ಯಾಕಂದ್ರೆ ಮಿಕ್ಸಿಂಗ್ ಎಲ್ಲ ತುಂಬಾ ಚೆನ್ನಾಗುತ್ತೆ. ಓಕೆ. ಸೊ ಅದೇ ನಾವು ಏನೇನ್ ಸ್ಪೈಸಸ್ ಯೂಸ್ ಮಾಡ್ತೀವಲ್ಲ ಅದೇ ಟಾಪ್ ಸೀಕ್ರೆಟ್ ಇರೋದು. ಓಕೆ. ಇದು ಮಿಕ್ಸಿಂಗ್ ಒಂದು 10 ನಿಮಿಷ ಆಗುತ್ತಾ? ಹಾ, ಒಂದು 10 ಮಿನಿಟಲ್ಲಿ ರೆಡಿ ಮಿಕ್ಸ್ ಆಗೋಗುತ್ತೆ. ಈಗ ಅಂಟು ಹಾಕ್ತಾ ಇದೀವಿ. ಮೇನ್ ಇಂಗ್ರೀಡಿಯೆಂಟ್. ಓಕೆ. ಕರ್ದಿರೋ ಅಂಟು. ಈ ತರ ಉಬ್ಬಬೇಕು ಅಂಟು ಸರ್. ಹಾ. ಈಗ ಇದು ಮಾಡಕ್ಕೆ ಶುಗರ್ ಏನ್ ಹಾಕಲ್ಲ? ಏನು ಇಲ್ಲ ಸರ್, ಜಸ್ಟ್ ಬೆಲ್ಲನೇ. ಏನು ಶುಗರ್ ಇರಲ್ಲ, ಇದ್ರ ಪ್ಯೂರ್ ಬೆಲ್ಲ ಇರುತ್ತೆ. ಮತ್ತೆ ಏನು ಪ್ರಿಸರ್ವೇಟಿವ್ ಹಾಕಲ್ಲ, ಕಲರ್ ಹಾಕಲ್ಲ, ಮತ್ತೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನು ಇರಲ್ಲ. ಇದು ಏನಿದೆ ಪೂರಾ ಪ್ಯೂರ್ ನ್ಯಾಚುರಲ್ ಟೇಸ್ಟ್ ಸರ್ ಇದು. ಓಕೆ. ಅಂಡ್ ಕರ್ದಂಟ್ ಏನೋ ತುಂಬಾ ಒಳ್ಳೇದಂತ ಹೇಳ್ತಾರೆ, ಏನ್ ರೀಸನ್ ಅಂತ ಹೇಳ್ತಾರೆ? ಬಹಳ ಹೆಲ್ತ್ ಇರುತ್ತೆ ಸರ್, ಯಾಕಂದ್ರೆ ಅದ್ರೊಳಗಡೆ ಅಂಟೇನಿರುತ್ತಲ್ಲ ಅದು ಬೋನ್ಸ್ಗೆ ತುಂಬಾ ಒಳ್ಳೇದು. ಆಮೇಲೆ ಅಂಟು ಬಿಟ್ರೆ ನೀವು ಬೇರೆದ್ ನೋಡಿ, ಬೇರೆದ್ ಏನು ಕರ್ದಿರೋ ಐಟಮು ಇಲ್ಲ ಎಣ್ಣೆ ಐಟಮ್ ಈ ತರ ಏನು ಇಲ್ಲ, ಎಲ್ಲ ಪೂರಾ ಡ್ರೈ ಫ್ರೂಟ್ಸ್ ಇರೋದು, ಪೂರಾ ನ್ಯಾಚುರಲ್ ಇರೋದು. ಆಮೇಲೆ ಮೊದ್ಲು ಇದನ್ನ ಕುಸ್ತಿಪಟುಗಳು ತಿಂತಾ ಇದ್ರು, ಅವ್ರಿಗೆ ಎನರ್ಜಿ ಬರ್ಲಿ ಅಂತ. ಸೊ ಅಲ್ಲಿಂದ ಅವಾಗಿಂದ ಇದ್ರಿಗೆ ಹಿಸ್ಟ್ರಿ ಇದೆ ಸರ್ ಕರ್ದಂಟ್. ಓಕೆ. ಇವಾಗ ಇದಕ್ಕೆ ಹಾಕಿರೋ ಐಟಮ್ಸ್ ಎಲ್ಲ ಅಷ್ಟೇ, ಜಸ್ಟ್ ಮಿಕ್ಸಿಂಗ್ ಈಗ? ಈಗ ಬರೀ ಮಿಕ್ಸಿಂಗ್ ಅಷ್ಟೇ. ಓಕೆ. ಈಗ ಮಿಕ್ಸ್ ಆಯ್ತು, ಇನ್ನು ನಾವು ತಗೊಂಡಿದ್ದನ್ನ ಮೋಲ್ಡ್ ಅಲ್ಲಿ ಹಾಕೋಣ. ಓಕೆ. ಈಗ ಇದನ್ನ ನಾವು ಹೊರಗಡೆ ತಗೊಂಡು ಇದನ್ನ ಮೋಲ್ಡ್ಸ್ ಅಲ್ಲಿ ಬರೋಬರ ಡಿವೈಡ್ ಮಾಡಿ ಮೋಲ್ಡ್ ಮಾಡಿ ಇಡ್ತೀವಿ ಈಗ. ಓಕೆ. ಈಗ ಜಸ್ಟ್ ಇವಾಗ ಟ್ರೇಗ್ ಹಾಕ್ಬಿಟ್ಟು ಇದನ್ನ ಒಂದ್ ಸೈಡ್ ಇಡ್ತೀರಾ, ನೆಕ್ಸ್ಟ್ ಡೇ ಕಟಿಂಗ್ ಇರುತ್ತೆ? ನೆಕ್ಸ್ಟ್ ಡೇ ಕಟ್ ಮಾಡ್ತೀವಿ. ಒನ್ ಡೇ ಫುಲ್ ಪೂರಾ ಆರಬೇಕಿದು. ಇದು ಬಿಸಿ ಇರ್ತಾ ಕಟ್ ಮಾಡೋದಕ್ಕೆ ಬರಲ್ಲ, ಬಿಕಾಸ್ ಇದು ಸಾಫ್ಟ್ ಇರುತ್ತೆ. ಅದು ಆರದ್ಮೇಲೆ ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ಕಟಿಂಗಿಗೆ ಪ್ರೊಸೆಸ್ ಮಾಡ್ತೀವಿ. ಬ್ರದರ್, ಇವಾಗ ಒಂದ್ ದಿವಸ ಮುಂಚೆ ಹಾಕಿ ಟ್ರೇಗ್ ಹಾಕಿರ್ತೀರಾ, ಸೊ ಒಂದ್ ದಿವಸ ಫುಲ್ ಬಿಡ್ಬೇಕು ಅದನ್ನ. ಸೊ ನೆಕ್ಸ್ಟ್ ಪ್ರೋಸೆಸ್ ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಡೇ ಅದನ್ನ ಕಟ್ ಮಾಡ್ಕೊಂಡು ಎಲ್ಲ ಪೀಸಸ್ ಅಲ್ಲಿ ಸಣ್ಣ ಪೀಸಸ್ ಕಟ್ ಮಾಡ್ಕೋತೀವಿ. ಪೀಸ್ ಅಲ್ಲಿ ಕಟ್ ಮಾಡಿ ಅದು ನಾವು ವೇಟ್ ಮಾಡ್ತೀವಿ. ಅದು 1/2 kg ಮತ್ತೆ 1/4 kg ನಮ್ದು ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಇದೆ. ಅದು ಬನ್ನಿ ನಾವು ಪ್ಯಾಕೇಜಿಂಗ್ ಆಗ್ತಾ ಇದೆ ಇಲ್ಲಿ ನೋಡೋಣ. ಓಕೆ. ಈಗ ಅದು ಕರ್ದಂಟ ಕಟ್ ಆದ್ಮೇಲೆ ನಾವು ಇಲ್ಲಿ ಬಂದು ಈ ತರ ಎಲ್ಲ ಪ್ಯಾಕಿಂಗ್ ಮಾಡ್ಕೊತೀವಿ. ಇವು ನಮ್ದೆಲ್ಲ ಈ ತರ ಸೀಲಿಂಗ್ ಪ್ಯಾಕ್ ಇರುತ್ತೆ. ಓಕೆ. ಈ ತರ ಇದ್ರೊಳಗಡೆ ನಾವೆಲ್ಲ ಪ್ಯಾಕ್ ಮಾಡ್ಕೊತೀವಿ. ಎಲ್ಲ ಲೇಡೀಸ್ ಇದಾರೆ? ಎಲ್ಲ ಮ್ಯಾಕ್ಸಿಮಮ್ ಇರೋದು ಲೇಡೀಸ್ ಸರ್. ಎಲ್ಲ ಲೇಡೀಸ್ ಏನ್ ಕುಕ್ ಏನಿದಾರಲ್ಲ ಅವ್ರಷ್ಟೇ ಜೆಂಟ್ಸ್ ಇರೋದು, ಬಾಕಿ ಎಲ್ಲ 40 ಜನ 50 ಜನ ಎಲ್ಲ ಲೇಡೀಸ್ ಇದ್ದಾರೆ. ಸೊ ಇಲ್ಲಿ ಅದನ್ನ ಬಾಕ್ಸ್ ಹಾಕ್ತಾರೆ. ಫಸ್ಟ್ ಕಂಟೈನರ್ ಈ ತರ ಹಾಕ್ತಾರೆ ಪೀಸಸ್ ಮಾಡಿ. ಓಕೆ. ಅದನ್ನ ತಗೊಬಂದು ಇಲ್ಲಿ ಪ್ಯಾಕ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಅಲ್ಲಿ ಬಾಕ್ಸಿಂಗ್ ಮಾಡ್ತಾರಲ್ಲ, ಬಾಕ್ಸಿಂಗ್ ಪ್ಯಾಕ್ ಅಲ್ಲೇ ಮಾಡ್ತೀವಿ. ಅದು ಮ್ಯಾನ್ಯುವಲಿ ಬರುತ್ತೆ. ಅದು ಒಂದೇ ಮ್ಯಾನ್ಯುವಲ್ ಮಾಡೋದು, ಉಳಿದಿದೆಲ್ಲ ಮೆಷಿನ್ ಇದೆ. ಅಂಡ್ ಒಟ್ಟಿದು ಎಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರಿ ಶುರುವಾಗಿ? ಈಗ ನಾವು ಸ್ಟಾರ್ಟ್ ಮಾಡಿ ನೋಡಿ ಸರ್ 1970 ಅಲ್ಲಿ ಸ್ಟಾರ್ಟ್ ಆಗಿತ್ತು ನಮ್ಮ ಶಾಪ್. 1970 ಅಲ್ಲಿ? 1970 ಒಂದು 60 ಇಯರ್ಸ್ ಆಗಿದೆ. ಈಗ 60 ವರ್ಷ ಹತ್ರ ಆಗಿದೆ. 70 ಇಯರ್ಸ್ ನಿಮ್ಮ ತಾತ ಅವ್ರು ಶುರು ಮಾಡಿದ್ರು? ಅವ್ರು ಸ್ಟಾರ್ಟ್ ಮಾಡಿದ್ರು. ಓಕೆ. ಇವಾಗ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ? ನಾವು ನಡೆಸ್ತಾ ಇದ್ದೀವಿ. ಓಕೆ, ಡನ್. ಅಂಡ್ ಒಂದ್ ದಿವಸಕ್ಕೆ ಆಲ್ಮೋಸ್ಟ್ ಅಲ್ಲಿ 3500 to 4000 kg ರೆಡಿ ಮಾಡ್ತೀರಾ? ರೆಡಿ ಆಗುತ್ತೆ. ಓಕೆ. ಇವಾಗ ಇದನ್ನ ಶಾಪ್ ಮಾಡಬೇಕಂದ್ರೆ ಅವ್ರು ಹೇಳ್ದಂಗೆ ವೆಬ್ಸೈಟ್ ಅಲ್ಲಿ ತಗೋಬೇಕು ಅಥವಾ ಆನ್ಲೈನ್ ಸ್ಟೋರ್ ಇದೆ. ಆಮೇಲೆ ಬೆಂಗಳೂರಲ್ಲಿ ಎಲ್ಲಾದ್ರೂ ಬೇಕಂದ್ರೆ ನಿಮ್ಗೆ ಡಿಮಾರ್ಟ್ ಅಲ್ಲಿ ಎಲ್ಲ ಸಿಗುತ್ತೆ, ರಿಲಯನ್ಸ್ ಸ್ಟೋರ್ ಅಲ್ಲಿ ಎಲ್ಲ ಸಿಗುತ್ತೆ. ಓಕೆ. ನಿಮ್ಮ ಬ್ರ್ಯಾಂಡ್ ಹೆಸರಲ್ಲೇ ಸಿಗ್ತಾ ಇದೆ? ನಮ್ಮ ಬ್ರ್ಯಾಂಡ್ ಹೆಸರಲ್ಲೇ ಸಿಗ್ತಾ ಇದೆ. ಮೇನ್ ಎಲ್ಲ ಪ್ರೊಡಕ್ಷನ್ ಆಗೋದಿಲ್ಲ, ಇಲ್ಲಿಂದಾನೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮ್ದು ಆನ್ಲೈನ್ ವೆಬ್ಸೈಟ್ ಇದೆ ಸರ್, sadanandsweets.com ಅಂತ. ಅದ್ರೊಳಗಡೆ ಆರ್ಡರ್ ಮಾಡಿದ್ರೆ ಡೈರೆಕ್ಟ್ ನಾವು ಹೋಮ್ ಡೆಲಿವರಿನ ಮಾಡಿಬಿಡ್ತೀವಿ. ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಪ್ಯಾನ್ ಇಂಡಿಯಾ
ಇಂಡಿಯಾ ಡೆಲಿವರಿ ಇದೆ, ಗ್ಲೋಬಲಿ ಹೊರಗಡೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ನಾವು ಕಳಿಸ್ಕೊಡ್ತೀವಿ. ಓಕೆ, ಜಸ್ಟ್ ನಿಮ್ಮ ಬ್ರ್ಯಾಂಡ್ ಹೆಸರಲ್ಲೇ ಮಾಡೋ, ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ ಇಲ್ಲ ಇಲ್ಲ, ಯಾರು ಇಲ್ಲ. ಇಲ್ಲಿ ಏನೇನೆಲ್ಲ ರೆಡಿ ಆಗುತ್ತಲ್ಲ ಎಲ್ಲ ಇನ್ಹೌಸ್ ಪ್ರೊಡಕ್ಷನ್ ಇರೋದು, ಹೊರಗಿಂದ ನಾವು ಥರ್ಡ್ ಪಾರ್ಟಿ ಏನು ತರಿಸಲ್ಲ. ಡನ್. ಮೇನ್ ಐಟಮ್ ನಿಮ್ದು ಕರ್ದಂಟು, ಅದರೊಟ್ಟಿಗೆ ಸುಮಾರು ಸ್ವೀಟ್ಸ್ ಇದೆ. ಖಾರ ಐಟಮ್ಸ್ ಎಲ್ಲ ಯಾವ ತರ ಮಾಡ್ತೀರಾ? ಖಾರ ಐಟಮ್ಸ್ ಇದೆ ಸರ್, ಆಮೇಲೆ ಈಗ ಸ್ವೀಟ್ ಅಲ್ಲೇನೆ ನಮ್ದು ಬೆಲ್ಲದ ಐಟಮ್ ಏನೇನಿದೆ ಅಲ್ಲ ಎಲ್ಲ ಫೇಮಸ್ ಇದೆ. ಕರ್ದಂಟ್ ಆಯ್ತು, ಲಡಗಿ ಲಾಡು ಆಯ್ತು, ಆಮೇಲೆ ಡಿಂಕ್ ಲಾಡು ಆಯ್ತು, ಪಂಜೀರಿ ಅಂತ ಬರುತ್ತೆ ಅದು, ಆಮೇಲೆ ಮಿಲ್ಕ್ ಐಟಮ್ಸ್ ಅದು ಎಲ್ಲ ಮಾಡ್ತೀವಿ. ಆಮೇಲೆ ತುಪ್ಪದ ಐಟಮ್ಸ್ ಮತ್ತೆಲ್ಲ ಮಾಡ್ತೀವಿ. ಮೈಸೂರು ಪಾಕ್ ಆಯ್ತು, ಆಮೇಲೆ ಖಾರದ ಐಟಮ್ಸ್ ಅದು ಎಲ್ಲ ಮಾಡ್ತೀವಿ. ಏನೇನಿದೆ ಅಲ್ಲ ಸರ್ ಎಲ್ಲ ಇಲ್ಲೇ ರೆಡಿ ಮಾಡ್ತೀವಿ. ಸೂಪರ್. ಅಂಡ್ ಕರ್ದಂಟ್ ಇವಾಗ ತಗೋತೀವಿ ಅಂದ್ರೆ ಶೆಲ್ಫ್ ಟೈಮ್ ಎಷ್ಟು ದಿವಸ ಇರುತ್ತೆ? ಶೆಲ್ಫ್ ಲೈಫ್ ಸರ್ 6 months ತನಕ ಇಡಬಹುದು, ಏನು ಆಗೋದಿಲ್ಲ. ಮತ್ತೆ ಅದ್ರೊಳಗೆ ಇಡಂಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಹೊರಗಡೆನೆ ಇಡಬೇಕು. ಓಕೆ, 6 ತಿಂಗಳು ಆರಾಮಾಗಿ ಇರುತ್ತೆ. 6 ತಿಂಗಳು ಇಡಬಹುದು, 6 ತಿಂಗಳು ಏನು ಆಗಲ್ಲ. ಮತ್ತೆ ಅದ್ರೊಳಗಡೆ ಪ್ರಿಸರ್ವೇಟಿವ್ಸ್ ಇರಲ್ಲ, ಏನು ಇರಲ್ಲ, ನ್ಯಾಚುರಲ್ ಆಗೇ ಇರುತ್ತೆ ಸರ್. ಓಕೆ, ನಾವು ಟೇಸ್ಟ್ ಮಾಡ್ತೀವಿ. ಎಸ್ ಸರ್, ಡೆಫಿನೆಟ್ಲಿ. ಅಂಡ್ ಇದರ ಲೊಕೇಶನ್ ಹೇಳ್ಬೋದಾ? ಲೊಕೇಶನ್ ಇದು ನೀವು ಗೋಕಾಕಲ್ಲಿ ಬಂದು ಓಲ್ಡ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಸದಾನಂದ್ ಸ್ವೀಟ್ಸ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಸೂಪರ್. ಎಸ್, ಫೈನಲಿ ವಿ ಕೇಮ್ ಟು ಟೇಸ್ಟಿಂಗ್ ಸೆಷನ್ ಅಂತಾನೆ ಹೇಳ್ಬೋದು. 10 ಗಂಟೆಗೆ ಬಂದಿದ್ದು ತಿಂಡಿ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಒಂದು ಶೂಟೇ ಸ್ವಲ್ಪ ಹೆವಿ ಡಿಲೇ ಅಂತಾನೆ ಹೇಳ್ಬೋದು. ಬಿಕಾಸ್ ಪ್ರಾಸೆಸ್ ಫಸ್ಟಿಂದ ಲಾಸ್ಟ್ ವರೆಗೂ ತೋರಿಸ್ಬೇಕಂತ. ಇವ್ರ ಪ್ರಾಸೆಸ್ ಯಾವ ತರ ಇರುತ್ತಂದ್ರೆ, ಇವತ್ತು ಮಾಡಿದ್ನ ಹಂಗೆ ಟ್ರೇಯಲ್ಲಿ ಇಟ್ಟು ಅದನ್ನ ಒಣಗಕ್ಕೆ ಬಿಡ್ತಾರೆ. ನಂತರ ನೆಕ್ಸ್ಟ್ ಡೇ ಕಟ್ಟಿಂಗು ಮತ್ತೆ ಪ್ಯಾಕಿಂಗ್ ಬರುತ್ತೆ. ನಾವು ಬಂದಿದ್ದ ಕೂಡಲೇ ನಮಗೆ ಈ ಕಟ್ಟಿಂಗು ಮತ್ತೆ ಪ್ಯಾಕಿಂಗ್ ಸೆಕ್ಷನ್ ಎಲ್ಲ ಸಿಕ್ಬಿಡ್ತು. ಬಟ್ ಒಂದು 12 ಗಂಟೆ ಮೇಲೆ ಪ್ರೋಸೆಸ್ ಸಿಕ್ಕಿದ್ರು. ಜಸ್ಟ್ ಸಿಂಪಲ್ ಪ್ರೋಸೆಸ್ಸು, ಬಟ್ ಯಾವುದೇ ಐಟಮ್ ಹಾಕಿದ್ರು ಹೆಲ್ತಿ ಆಗಿರುವಂಥ ಒಂದು ಐಟಮ್ ಹಾಕ್ತಾರೆ. ನೀವೇ ಕೂಡ ನೋಡಿರ್ತೀರಾ, ಬೆಲ್ಲ ಕಾಯಿಸಿ ಅದರಲ್ಲಿ ಡ್ರೈ ಫ್ರೂಟ್ಸು ಮತ್ತೆ ಇನ್ನೊಂದು ಹೇಳಿದ್ರೆ ಅಂಟು. ನನ್ಗೆ ಈಗಲೇ ಗೊತ್ತಾಯ್ತು ಕರ್ದಂಟ್ ಅಂದ್ರೆ ಏನಂತ. ಅಂಟಂತ ಒಂದು ಐಟಮ್ ಯೂಸ್ ಮಾಡಿದ್ರೆ ಕರ್ದಿರೋ ಅಂಟನ್ನ ಹಾಕಿದ್ರೆ ಕರ್ದಂಟ್ ಅಂತ ಹೇಳಿದ್ರು. ಸೊ ಈಗ ಮಾಡಿದ್ದಾರೆ. ಪೀಸ್ ಟೈಪ್ ನಾವು ತಗೊಳ್ಳಲ್ಲ, ಡೈರೆಕ್ಟ್ ಆಗಿ ಹಂಗೆ ಫ್ರೆಶ್ ಆಗಿ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇದ್ರ ಜೊತೆಗೆ ಒಂದಷ್ಟು ಐಟಮ್ ಸ್ಪೆಷಲ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲಡ್ಗಿ ಲಡ್ಡು ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೂ ಒಂದು ಐಟಮ್ ಯಾವುದೋ ಸ್ಪೆಷಲ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗೈಸ್. ಬಟ್ ಶುರುವಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಇವ್ರು ಕರ್ದಂಟಿಗೋಸ್ಕರ. ಆ ಒಂದು ಐಟಮ್ ಹಿಡ್ಕೊಂಡು ಪ್ರತಿಯೊಂದು ಐಟಮ್ನು ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ ಗೈಸ್. ಸೊ ಸೌಂಡ್ ಸ್ವಲ್ಪ ಜಾಸ್ತಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ರದರ್ ಸಿಗುತ್ತಾ ಪ್ಲೇಟ್ ತಂದ್ರ? ಹಾಂ, ಬರಲಿ, ಪ್ಲೇಟಲ್ಲಿ ಸ್ವಲ್ಪ ಹಾಕೊಂಡು ಕೊಡ್ತಾರಂತ ಹೇಳಿದ್ರು. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಕಂಟಿನ್ಯೂಸ್ ಆಗಿ 1 ವಾರ ಈ ಜಾಗದಲ್ಲಿ ತಿರುಗಿ ಆ ಸ್ಮೆಲ್ಲು, ಸ್ವೀಟ್ ಸ್ಮೆಲ್ಗೆ ದೇವ್ರಣೆಗೆ ಆಗಲ್ಲ. ಒಂದೊಂದು ಕಡೆ ಒಂದೊಂದು ಪ್ರೋಸೆಸ್. ಮೇಲ್ಗಡೆ ನಮ್ಕಿನ್ಸ್ ಟೈಪಲ್ಲಿ ಒಂದು ಐಟಮ್ನ ಮಾಡ್ತಿದ್ರು. ಅಂದರೆ ಈ ಪಾಪಡ್ ಮಿಕ್ಸ್ಚರ್ಗೆ ಯಾವ್ಯಾವ ಐಟಮ್ ಬೇಕೋ ಅದೆಲ್ಲ ಮೇಲ್ಗಡೆ ಪ್ರಿಪೇರ್ ಮಾಡ್ತಿದ್ರು. ಆ ಕಡೆ ಕಟ್ಟಿಂಗು, ನಂತರ ಆ ಕಡೆ ಹೋದರೆ ಪ್ಯಾಕಿಂಗು. ಇಲ್ಲಿ ಒಂದಷ್ಟು ಕರಿಯೋ ಐಟಮ್ಗಳು, ಆಯಿಲ್ ಫ್ರೈ ಮಾಡುವಂಥ ಒಂದು ಐಟಮ್ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕರ್ದಂಟು ಮಾಡ್ತಾ ಇದ್ದಾರೆ, ಲಡ್ಗಿ ಲಡ್ಡು ಅಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟ ಕೊಡಿ, ಹಂಗೆ ಕೊಡಿ, ಸ್ವಲ್ಪ ಹಾಕೊಂಡು ನಾನು ಕೊಟ್ಬಿಡ್ತೀನಿ ನಾನು ರಿಟರ್ನ್. ಓಕೆನಾ? ಹೇಗಿದೆ ಅಂತ ನೋಡಿ. ಫುಲ್ ಅಂಡ್ ಫುಲ್ಲು ಕಟ್ಟೆಡ್ ಹಾಕಿ ಫೈನಲ್ ಔಟ್ಪುಟ್ಟಲ್ಲಿ ನೀವು ನೋಡಿರ್ತೀರ. ಫ್ರೆಶ್ ಆಗಿ ಟ್ರೈ ಮಾಡ್ತೀರಾ ನಾನೇ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಲಿಟ್ರಲಿ ನಿಮಗೆ ವಿಜುವಲಿ ಕಾಣುತ್ತೆ. ಅದಾದಮೇಲೆ ಕಾಯಿ ಹಾಕಿದಾರಲ್ಲ ಕೊಬ್ಬರಿ, ಅದಂತೂ ಕ್ಲೀನಾಗಿ ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ಬೋದು. ಶುಗರ್ ಯಾವುದೋ ಆಗದೆ ಬೆಲ್ಲದಲ್ಲಿ ಮಾಡುವಂಥ ಒಂದು ಸ್ವೀಟ್ ಐಟಮು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ, ಲಿಟ್ರಲಿ ಫ್ರೆಶ್. ಆ ಫ್ರೆಶ್ನೆಸ್ ಅಂತೂ ಕ್ಲೀನಾಗಿ ನೀವು ಫೀಲ್ ಮಾಡ್ತೀರಾ. ಬಟ್ ಇದನ್ನು ಒಣಗಿಸ್ಬಿಟ್ಟು ಸ್ವಲ್ಪ ಕೋಲ್ಡ್ ಟೆಂಪರೇಚರ್ ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಬಿಸಿಯಾಗಿ ತಿನ್ನೋ ಥರ ಇದೆ. ಚಂಕ್ಸ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಸಿಕ್ಕಿದಾಗ ನಿಮಗೆ ಒಂಥರ ಒಂದು ಬೈಟ್ ಸಿಗುತ್ತೆ. ಕೊಬ್ಬರಿದು ಡಾಮಿನೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಒಂದು ಬೆಸ್ಟು ಹೆಲ್ತಿ ಸ್ವೀಟ್ ಅಂತ ಹೇಳ್ಬೋದು ಗೈಸ್. ಗೋಕಾಕ್ ಫೇಮಸ್ ಕರ್ದಂಟ್ ಬಗ್ಗೆ ಕೇಳಿದ್ರು ಟೇಸ್ಟ್ ಮಾಡಿದ್ರೆ ಜಸ್ಟ್ ಕಮ್ಮಿ ಟೇಸ್ಟ್ ಹೇಗಿರುತ್ತೆ ಅಂತ. ಇವರ ಶೆಲ್ಫ್ ಟೈಮ್ ಆಲ್ಮೋಸ್ಟ್ 6 ತಿಂಗಳ ಗಂಟ ಇರುತ್ತೆ ಅಂತಲೇ ಹೇಳಿದ್ರು. ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದ್ರೆ ರೆಡಿ ಆಗುವಂಥ ಒಂದು ಐಟಮು ಆಲ್ ಓವರ್ ಇಂಡಿಯಾ ಗ್ಲೋಬಲಿ ಎಲ್ಲಿ ಬೇಕೋ ಅದು ನಿಮಗೆ ಡೆಲಿವರಿ ಕೊಡ್ತಾ ಇದ್ದಾರೆ. ಇವರ ವೆಬ್ಸೈಟ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಒಂದು ಚೆಕ್ ಇಡೋದು ಗೈಸ್. ಗೋಕಾಕ್ ಬಂದರೆ ಡೈರೆಕ್ಟಾಗಿ ಬಂದು ತಗೊಳ್ಳಿ, ಅಥವಾ ಬೆಂಗಳೂರು ಬೇರೆ ಕಡೆ ಎಲ್ಲಾದರೆ ಆರ್ಡರ್ ಮಾಡಿ ಟ್ರೈ ಮಾಡಿ. ಸೂಪರ್ ಆಗಿರುತ್ತೆ. ಒಂದು ಬೆಸ್ಟ್ ಸ್ವೀಟ್ ಅಂತಲೇ ಹೇಳ್ತೀನಿ. ಪ್ರತಿಯೊಂದು ಪಿಸ್ತಾ ಆಗಲಿ, ಕ್ಯಾಶ್ಯೂ ಆಗಲಿ, ಬಾದಾಮು,
ಸುಮಾರು ಐಟಮ್ ಹಾಕಿದ್ದಾರೆ. ಹೊಡೆದ್ರೆ ಸ್ವಲ್ಪ ಚೂ ಮಾಡಿ ತಿನ್ಬೇಕು. ಇದನ್ನಂತೂ ಒಂದು ಜ್ಯೂಸಿ, ಒಂದು ಫ್ರೆಶ್ ಟೆಕ್ಸ್ಚರು, ಬೆಸ್ಟ್ ಸ್ವೀಟು. ಓಕೆ, ಯಾವ್ದಾದ್ರು ಸೂಪರ್ ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆಕ್ಔಟ್ ಮಾಡಿ ಗೈಸ್. ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರು ಶೇರ್ ಮಾಡಿ. ಗೋಕಾಕ್ ಸ್ವೀಟ್ ಬಗ್ಗೆ ಕೇಳಿಲ್ಲ ತಿಳ್ಕೊಂಡೇ ಇರೋರಿಗೆ ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ ಗೈಸ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ರೆಕಾರ್ಡ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಯ್. ಸ್ವಲ್ಪ ಖಾರ ತಿನ್ಬೇಕು.